ಏನೇ ಉರಿ ಬಿಸಿಲಿದ್ರೂ ಪರವಾಗಿಲ್ಲ, ಇವತ್ತು ನಮ್ಮ ಬುಗ್ಗಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲೇಬೇಕು. ನಮ್ಮ ರುಟೀನ್ ಹೆಂಗಾಗಿದೆ ಅಂತಂದರೆ ಕೆಲ್ಸಕ್ಕೆ ಹೋಗು ಬಾ, ಅಡುಗೆ ಮಾಡು, ತಿನ್ನು ಮಲ್ಕೋ, ಇದೇ ಆಗೋಗ್ಬಿಟ್ಟಿತ್ತು. ಸೊ ನಾನು ಒಂದು ದಿವಸ ವೀಕ್ ಡೇ ರಜಾ ಹಾಕಿ ನಾನು ಅಮ್ಮ ಅಪ್ಪ ಎಲ್ಲ ಹೊರಟಿದ್ದೆ ದೇವನಹಳ್ಳಿ ಕಡೆಗೆ. ದೇವನಹಳ್ಳಿ ನಮ್ಮ ಅಪ್ಪನೂರು. ಅಮ್ಮ ಮನೆ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿದರು. ಸೊ ನಾವು ಪಟ್ಟಂತ ಡಿಸೈಡ್ ಮಾಡಿ ಹೊರಟ್ವಿ ದೇವಸ್ಥಾನಕ್ಕೆ. ಸೊ ಇದು ನೋಡಿ, ಇದು ನಮ್ಮ ಅಪ್ಪನೂರು. ಈ ಹಳ್ಳಿ ಕಡೆ ಬಂದಾಗಷ್ಟೇ ನಾವು ಈ ಥರ ಕೆರೆ ಆಗಲಿ ಮತ್ತು ಕುರಿ, ಮೇಕೆ, ಕೋಳಿ, ಹಸು ಎಲ್ಲ ನೋಡೋಕ್ಕೆ ಸಾಧ್ಯ. ಸೊ ಅಲ್ಲಿದೆ ನೋಡಿ ದೇವಸ್ಥಾನ. ಒಂದು 1/2 ಕಿಲೋಮೀಟರ್ಸ್ ದೂರ ನಡ್ಕೊಂಡು ಹೋಗಬೇಕು. ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ದೇವ್ರ ದರ್ಶನ ಮಾಡ್ಕೊಳ್ಳಿ ಅಲ್ಲೂ ತುಂಬ ಪವರ್ಫುಲ್ ಗಾಡ್ ಗೈಸ್. ನಾನು ಅಲ್ಲೇ ಒಂದು ಮಿರಾಕಲ್ನ ನೋಡಿದೆ, ಅದನ್ನು ನಾನು ಮುಂದಿನ ವೀಡಿಯೋಸ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಅಮ್ಮ ಕೋಳಿ ತೊಗೊಂಡ್ರು, 2 ಕೋಳಿ, ಒಂದು ಗಂಡು ಒಂದು ಹೆಣ್ಣು ಕೋಳಿ ತೊಗೊಂಡಿದ್ರು. ಎಲ್ಲ ಕಟ್ ಮಾಡಿಸ್ಕೊಂಡು ಅಜ್ಜಿಗಲ್ಲಿ ಚಿಕನ್ ಕೊಟ್ಟು ಸೊ ನಾವು ಹೊರಟಿದ್ದೆ ಬ್ಯಾಂಗ್ಳೂರು ಕಡೆ. ಸೊ ಬ್ಯಾಂಗ್ಳೂರು ಬರ್ತಾ ನಮ್ಮ ಅಪ್ಪನ ಫ್ರೆಂಡ್ ಒಬ್ಬರು ನೆನಪಾದರು. ಅವ್ರ ಮನೆಯಲ್ಲಿ ನೋಡಿ ಈ ಥರ ಕುರಿ, ಕೋಳಿ ಮತ್ತು ಹಸು. ಅವಾಗಷ್ಟೇ ಒಂದು 4 ಡೇಸ್ ಆಗಿತ್ತಂತೆ, ಒಂದು ಕರು ಹಾಕಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಅದ್ರ ಹಣೆ ಮೇಲೆ ನೋಡಿ ಚಿಟ್ಟೆ ಥರ ಇದೆ. ನನ್ನ ಮಗಳಿಗೆ ಎಷ್ಟು ಸೆಕೆ ಆಗಿತ್ತು ಅಂತಂದರೆ ನಾನು ಬಟ್ಟೆ ಎಲ್ಲ ಬಿಚ್ಚಿ ಪ್ಯಾಂಪಸ್ನಲ್ಲಿನೇ ಬಿಟ್ಬಿಟ್ಟಿದ್ದೆ ಅವಳನ್ನ. ಅವಳು ಇದನ್ನೆಲ್ಲ ನೋಡಿದ್ದು ಮುಟ್ಟಿದ್ದೆಲ್ಲ ಅದೇ ಫಸ್ಟ್ ಟೈಮ್. ಹಲಸಿನ ಹಣ್ಣು ಮರ ಇತ್ತು, ಮಾವಿನಕಾಯಿ ಮರ ಇತ್ತು. ಇದೆಲ್ಲ ಫೈಟರ್ ಕೋಳಿಗಳಂತೆ, ಚೆನ್ನಾಗಿತ್ತು.